ನೋಡಿ ಸ್ನೇಹಿತರೆ, ಅಕ್ಕಿ ರೊಟ್ಟಿ ಚಟ್ನಿ ಸೂಪರಾಗಿದ್ದಾವೆ. ನೋಡಿ ಯಾವ ಥರ ಬಂದಿದೆ, ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದ್ದಾವೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಚಟ್ನಿ ಅಂತೂ ಸೂಪರಾಗಿದೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಈ ಥರ ತಿಂದುಬಿಟ್ರೆ ಇವತ್ತಿನ ಊಟ ಮಸ್ತಾಗಿರುತ್ತೆ. ಬೆಳಗ್ಗೆ ತಿಂಡಿಗೆ ಅಂತೂ ಮಾಡ್ಬೋದು, ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ಯಾವಾಗ ಬೇಕಾದರೂ ಮಾಡ್ಬೋದು. ನೋಡಿ ನಾನಿಲ್ಲಿ ಇದು ಒಂದು ಸ್ಪೆಷಲ್ ಆಗಿರೋಂಥ ಚಟ್ನಿ ಮಾಡಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಬೇಕಾಗಿರೋದು 11 ಟೇಬಲ್ ಸ್ಪೂನ್ ಅಷ್ಟೇ, ಆದರೆ ಎಲ್ಲ ತಂದಿಟ್ಕೊಂಡಿದ್ದೇನೆ. ಹಾಗೆ ಹಾಕಿ ತೆಗೆದಿಟ್ರೆ ಆಯ್ತು ಅಂಥೇಳಿ. ಹಾಗಾಗಿ ಅಕ್ಕಿ ರೊಟ್ಟಿ ಇವತ್ತು ಸೊಪ್ಪೆಲ್ಲ ಹಾಕಿ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಎಲ್ಲ ತರಕಾರಿಗಳನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ತುಂಬ ದಿನ ಆಯ್ತಲ್ಲ ರೆಸಿಪಿ ಹಾಕಿಲ್ಲ, ನನಗೆ ಪರ್ಸ್ನಲಾಗಿ ಮೆಸೇಜ್ ಕೂಡ ಬರ್ತಾಯಿದ್ದಾವೆ ಸ್ನೇಹಿತರೆ. ಅದಕ್ಕಾಗಿ ಈಗ ಅಕ್ಕಿ ರೊಟ್ಟಿ ಮಾಡಬೇಕು ಅಂಥೇಳಿ ಇವತ್ತು ಡಿಸೈಡ್ ಮಾಡಿದ್ದೇನೆ. ಸಾರಿ, ಅದಕ್ಕಾಗಿ ತುಂಬ ದಿನ ಆಯ್ತಲ್ಲ ನಾನು ಮಾಡಿರಲಿಲ್ಲ, ಏನು ವ್ಯೂಸ್ ಇಲ್ಲ, ಏನಿಲ್ಲ, ಪ್ರಯೋಜನ ಇಲ್ಲ, ಸುಮ್ಮನೆ ಅಂಥೇಳಿ ಬಿಟ್ಟಿದ್ದೆ. ನನಗೆ ನಮ್ಮ ಮನೆಯಲ್ಲಿ ತಿನ್ನಲಿಕ್ಕೂ ಬೇಕಾಗಿತ್ತು, ಏನಾದರೂ ಪರವಾಗಿಲ್ಲ ಅಂಥೇಳಿ ಸ್ವಲ್ಪ ಮಾಡಿ ಹಾಕಿದ್ರೆ ಆಯಿತು ಅಂಥೇಳಿ ಮಾಡ್ತಾಯಿದ್ದೀನಿ. ಅಕ್ಕಿ ಹಿಟ್ಟನ್ನು ಇಲ್ಲಿ ಗಾಳಿಸಿಟ್ಟು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ. ಯಾಕೆ ನೀವು ಇಷ್ಟೊಂದು ಜಾಸ್ತಿ ಮಾಡ್ತಿದ್ದೀರಿ ಅಂತ ಅನ್ಕೋಬೋದು. ಏನಿಲ್ಲ ಸ್ನೇಹಿತರೆ, ನಮ್ಮ ಅಮ್ಮರ ಮನೆಗೆ ಸ್ವಲ್ಪ ಕೊಡಬೇಕು, ಯಾಕಂದರೆ ಅವ್ರ ಮಗ ಸೊಸೆ ಎಲ್ಲ ಫಾರಿನ್ನಿಂದ ಬಂದಿದ್ದಾರೆ. ಇನ್ನೂ ಹಾಕೋತೇನೆ ಹಿಟ್ಟು, ಸ್ವಲ್ಪ ವಿಡಿಯೋದಲ್ಲಿ ತೋರಿಸ್ತೇನೆ. ಯಾಕಂದರೆ ಅದಕ್ಕಾಗಿ ನಾನು ಎಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇಲ್ಲಿ ಇಟ್ಕೊಂಡಿದ್ದೇನೆ. ಅದಕ್ಕೋಸ್ಕರ ಅಂಥೇಳಿ ಸ್ವಲ್ಪ ಜಾಸ್ತಿ ಮಾಡ್ಕೋತೇನೆ. ಇಲ್ಲಿ ನೀರು ಕಾಯಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ನೋಡಿ, ಇದು ಅಕ್ಕಿ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ಬಿಸಿನೀರು ಬೇಕು. ಅದಕ್ಕಾಗಿ ಈಗ ನಾನು ನಿಮಗೆ ಡೈರೆಕ್ಟ್ ವಿಡಿಯೋದಲ್ಲೇ ತೋರಿಸ್ತೇನೆ, ರೆಸಿಪಿನ ಶೇರ್ ಮಾಡ್ತೇನೆ ಎರಡು. ಹಾಗಾಗಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೇನೆ, ಬನ್ನಿ ಸ್ನೇಹಿತರೆ. ಶ್ರೇಯಾನು ಎಕ್ಸಾಮ್ದವು ಕರಿಬಾರ್ದು ಅಂತ ಅನ್ಕೋತೀನಿ, ಆದರೂ ಮತ್ತೆ ಕರಿತಾ ಇದ್ದೀನಿ. ಯಾಕೆ ಅಂತಂದರೆ ತುಂಬ ಲೇಟ್ ಆಗುತ್ತೆ ನನಗೂ ಕೂಡ. ಅದಕ್ಕಾಗಿ ಒಬ್ಬಳೇ ಮಾಡಬೇಕಾದ್ರೆ ತುಂಬಾ ಲೇಟ್ ಆಗುತ್ತೆ. ಇದೆಲ್ಲ ಮಾಡ್ಕೊಂಡು ಹೋಗಬೇಕಾದ್ರೆ ಸ್ವಲ್ಪ ಅವಳನ್ನು ಹೆಲ್ಪಿಗೆ ಕರ್ಕೋತಾ ಇದ್ದೀನಿ. ತುಂಬ ಲೇಟ್ ಆಗುತ್ತೆ ಅಂಥೇಳಿ ಬರೋಣ. ಈ ಕಡೆ ಗ್ಯಾಸ್ ಇಲ್ಲಿ ಅವಳನ್ನು ಕೂಡ ಸ್ವಲ್ಪ ಹೆಲ್ಪಿಗೆ ನೋಡಿ ಕರಿತಾ ಇದ್ದೀನಿ. ಮತ್ತೇ ಮಾಡಲಿ ಸ್ನೇಹಿತರೆ, ಲೇಟ್ ಆಗುತ್ತೆ. ನಾನು ಕೂಡ ಹೋಗ್ಬೇಕಲ್ಲಿ ಮಾಡಿಕೊಂಡು. ಯಜಮಾನ್ರು ಬರ್ತಾರೆ. ಈಗ ಎಲ್ಲ ಪದಾರ್ಥ ಜೋಡಿಸ್ಕೊಂಡು ಮಾಡೋ ಅಷ್ಟರಲ್ಲಿ ಸಾಕಾಗಿ ಹೋಗುತ್ತೆ. ಎಷ್ಟೊತ್ತಾಯ್ತು ನಾನು ಇದೆಲ್ಲ ಜೋಡಿಸ್ಕೊಳ್ಳಿಕ್ಕೈತಿ. ಅದಕ್ಕಾಗಿ ಬೇಯಿಸ್ಲಿಕ್ಕೆ ಕರಿತಾ ಇದ್ದೀನಿ. ಅವಳಿಗೆ ಗ್ಯಾಸ್ ಎತ್ತಬೇಡಂದ್ರೆ ಗ್ಯಾಸ್ ಎತ್ತಿದಾಳೆ ಸ್ನೇಹಿತರೆ. ಹೇಳಿದರೆ ಕೇಳೇ ಇಲ್ಲ. ಹಾಂ, ಸಿಲಿಂಡರ್ ಅಂತ ನೋಡಿ, ಸಿಲಿಂಡರ್ ಎತ್ತಿದಾಳೆ ಸ್ನೇಹಿತರೆ. ಅದು ಎತ್ತುವಾಗ ಏನು ಡಿಫ್ರೆನ್ಸ್ ಆಗೈತೆ ಗೊತ್ತಿಲ್ಲ. ಬೆಣ್ಣಾಗಿನ ಮರ ಉಂಟಲ್ಲ, ಅದು ಈ ಥರ ಆಗಿಬಿಟ್ಟಿದೆ. ಅದು ನೋವಾಗಿದೆ ಅವಳಿಗೆ. ನಾವು ಎಷ್ಟೇ ಮಲಾಮ್ ಹಚ್ಚಿ ತಿಕ್ಕಿದ್ರೂ ಕೂಡ ಅದು ಕಮ್ಮಿ ಆಗ್ತಾ ಇಲ್ಲ ಅವಳಿಗೆ. ಅದಕ್ಕಾಗಿ ನೋಡಿ ಸ್ವಲ್ಪ ಇದು ಇಟ್ಟಿಲ್ಲ ಅದರಲ್ಲಿ ಸ್ವಲ್ಪ. ಹಾಗಾಗಿ ಈಗ ನಾನು ತಟ್ಟಿ ಕೊಡ್ತೀನಿ. ಅದಕ್ಕಾಗಿ 2 ಹಂಚಿಟ್ಟು ಹಚ್ಚಿಟ್ಟು ಸ್ವಲ್ಪ ಎಣ್ಣೆ 2 ಹಂಚಿಟ್ಟು ಅವಳು ಬೇಯಿಸ್ಕೊತಾಳೆ. ಇಂಥದ್ದೆಲ್ಲ ಮಾಡ್ತಾಳೆ ಸ್ನೇಹಿತರೆ, ಅದೇ ಖುಷಿ ಆಗ್ತದೆ ನನಗೆ. ಹಚ್ಚಕ್ಕೆ ಮಾಡ್ತಾಳೆ, ಇಂಥದ್ದು ಮಾಡುವಾಗೆಲ್ಲ ಬಂದು ಹೆಲ್ಪ್ ಮಾಡ್ತಾಳೆ ನೋಡಿ. ನಾನು ಎಣ್ಣೆ ಕವರ್ ಮೇಲೆ ಮಾಡೋದ್ರಿಂದ ಈಸಿಯಾಗಿ ಬಿಟ್ಟು ಬರ್ತಾಯಿದ್ದ. ಕವರ್ ಎಣ್ಣೆ ತೆಗೆದೆ, ಎಣ್ಣೆ ಖಾಲಿಯಾಗಿತ್ತು, ಅದ್ರ ಮೇಲೇ ಮಾಡಿರೋದ್ರಿಂದ ಸ್ಲೋ ಮಾಡಿದೆ. ಹಾಗಾಗಿ ಕವರ್ ಮೇಲೆ ಮಾಡಾಕತ್ತೀನಲ್ಲ, ತುಂಬ ಚೆನ್ನಾಗಿರುತ್ತೆ. ಮತ್ತು ಏನು ಗೊತ್ತಾ, ಬಾಳೆ ಎಲೆ ಮೇಲೆ ಮಾಡಿದರೆ ಇನ್ನೂ ಒಳ್ಳೆಯದು ಸ್ನೇಹಿತರೆ. ಆದರೆ ಬಾಳೆ ಎಲೆದು ಗೆರೆ ಬೀಳುತ್ತೆ ರೆಸಿಪಿ ಮಾಡುವಾಗ. ಅದಕ್ಕಾಗಿ ಬೇಡ ಅಂಥೇಳಿ ಎಣ್ಣೆ ಕವರ್ ಇತ್ತು, ಅದ್ರ ಮೇಲೇ ಮಾಡಿದೆ. ಆಲ್ಮೋಸ್ಟ್ ನಾನು ಯಾವಾಗಲೂ ಬಾಳೆ ಎಲೆ ಮೇಲೇ ಮಾಡೋದು. ಹಾಗಾಗಿ ತೆಗೆದುಬಿಡಿಸಿದ. ಅವಳು ಬೇಯಿಸ್ತಾ ಇದ್ದಾಳೆ, ಬೇಯಿಸಲಿ. ನಾನು ತಟ್ಟಿ ಹಾಕ್ತೇನೆ ಸ್ನೇಹಿತರೆ. ಇದನ್ನು ನೋಡಿ, ಕೂಡಲೇ ಆಗುತ್ತೆ ಈ ಥರ ಆದರೆ. ಯಾಕೆ ಎಂತ ಆಯಿತು, ಶ್ರೇಯಾಂದು ಬೆಣ್ಣನ್ನು ತೋರಿಸ್ತಾ ಇದ್ದಾರೆ. ಯಜಮಾನ್ರು ಬಂದಿದ್ದಾರೆ ಹೋಗಲಿಕ್ಕೆ. ಹಾಗಾಗಿ ಇನ್ನೊಂದು ಸ್ವಲ್ಪ ಮಾಡಿಕೊಂಡು ಓಕೆ. ನೋಡಿ ಅವ್ರ ಅಪ್ಪ ಮಗಳ ವ್ಯವಸ್ಥೆ ನಿಮಗೆ ಕಾಣ್ತಿರ್ಬೇಕು ಸ್ನೇಹಿತರೆ. ಈಗ ಗಪ್ಪ ನಿಲ್ಲ ಬಿಡ, ಸ್ಲೋ ಮಾಡಿ.
ವ್ಯವಸ್ಥೆ ಮಾಡ್ತಾ ಇದ್ದಾರೆ ಯಜಮಾನ್ರು ಮಗಳದ್ದು. ತುಂಬಾ ಮಾಡ್ತಾರೆ ಸ್ನೇಹಿತರೆ, ಹಾಗೇನಿಲ್ಲ. ಒಂದು ರೊಟ್ಟಿ ಕೊಡ್ಬೇಕು. ತೊಯ್ಲಿ ಚಟ್ನಿ, ಸ್ವಲ್ಪ ಚಟ್ನಿ ಹಚ್ಚು, ಒಂದು ಇದ್ರಾಗ ಅದರಾಗಿಂತ ಯಾರು ದೊಡ್ಡದು ಫಸ್ಟಕ್ಕಿಂತ. ಈ ಥರ ನಾನು ಕೈಲೇನೆ ತಿರುಗಿಸಿ ಹಾಕ್ತೇನೆ ಸ್ನೇಹಿತರೆ, ಯಾವಾಗಲೂ ಜಾಸ್ತಿ. ಅದು ಬೇಯ್ದಿರ್ಬೇಕಂದ್ರೆ ಏನಾಗ್ಬಿಡುತ್ತೆ ದೊಡ್ಡದು. ಅಲ್ಲಿ ಯಾವ್ದ್ರಿ ಯಾವ ತೊಗೊಂಬರ್ಲಿ ನಾನು? ಹೆಪ್ಪಳ ಹೂವ ಹೂವ ಬಿಸಿಲಿಗೆ ಎಲ್ಲಿ ಹಾಕುದ್ರಿ? ಕುಯ್ನಿಗೆ ಬೀಜ ತಂದಿದ್ದಾರೆ ಯಜಮಾನ್ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಅವ್ರ ಹತ್ರ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ನಿಮ್ಮ ಹತ್ರ ಬಿಟ್ಟೆ. ಈಗ ಈ ಕಡೆದು ಗ್ಯಾಸ್ ಆಫ್ ಆಗಿದೆ ಇಲ್ಲ ತಾನೆ? ಗ್ಯಾಸ್ ಸಾಕು ನೋಡಿ. ಅವ್ರ ಪಪ್ಪನಿಗೆ ತಿಂಡಿ ಕೊಡ್ತಾ ಇದ್ದಾಳೆ ಶ್ರೇಯ. ಈಗ ನೋಡು ಟೇಸ್ಟ್ ಹೇಗಿದೆ ಅಂತ ಹೇಳಿ. ಕಟ್ ನೋಡಿ, ಯಜಮಾನ್ರಿಗೆ ಅಕ್ಕಿ ರೊಟ್ಟಿ ಚಟ್ನಿ ಕೊಟ್ಟಿದ್ದೇವೆ. ಟೇಸ್ಟ್ ಮಾಡಿ ಹೇಳ್ತಾರೆ ಸ್ನೇಹಿತರೆ ಯಾವ ಥರ ಬಂದಿದೆ ಅಂತೇಳಿ. ಹೇಗಿದ್ದೀರಿ? ಎರಡು ಸರಿ ಉಂಟಾ ಟೇಸ್ಟ್? ಚಟ್ನಿ ಎಲ್ಲ ಹುರಿದು ಮಾಡಿರೋದು ಚೆನ್ನಾಗಿ ಉಂಟಾ? ನಮ್ಮ ಯಜಮಾನ್ರ ಹೇಳಿದ್ರು ನೋಡಿ ಸ್ನೇಹಿತರೆ. ಚಟ್ನಿ ಎಲ್ಲ ಫ್ರೈ ಮಾಡಿದ್ದೀನಿ ಸ್ನೇಹಿತರೆ, ತುಂಬಾ ಚೆನ್ನಾಗಿ. ರೊಟ್ಟಿ ಕೂಡ ತುಂಬ ತಿಳುವಾಗಿ ಬಂದಿದ್ದಾವೆ. ಹಾಗೆ ಇಲ್ಲಿ ನೋಡಿ ಶ್ರೇಯಮ್ಮ ಬೇಯಿಸ್ತಾ ಇದ್ದಾಳೆ. ಚಟ್ನಿನೂ ಸೂಪರಾಗಿದೆ ನೋಡಿ, ಇಲ್ಲಿದೆ ಚಟ್ನಿ. ಈಗ ರೊಟ್ಟಿ ಮಾಡ್ತೇನೆ ಬೇಗ ಸ್ನೇಹಿತರೆ. ಅಕ್ಕಿ ರೊಟ್ಟಿ ಚಟ್ನಿ ಅಂತ ಸೂಪರ್ ಆಗಿದೆ ನೋಡಿ. ರೊಟ್ಟಿ ಇಲ್ಲಿದೆ, ಚಟ್ನಿ ಅಂತ ಖಾಲಿ ಆಯಿತು. ಮೇಡಮ್ ಅವ್ರಿಗೆ ಬೆನ್ನು ತುಂಬ ಉಂಟಾ? ಬೆನ್ನು ನೋವು ಅಂತ ಕೇಳಿದ್ರಿ. ಸುಮ್ಮನೆ ನಿಮ್ಮನ್ನು ತೋರಿಸ್ಬೇಕಂದೆ ನೀವು ಹಂಗೆ ಹಾಕೊಂಡಿರೋದು ಸುಮ್ಮನೆ. ಅವಳಿಗೆ ಬೆನ್ನು ನೋವು ಇದೆ ಸಿಕ್ಕಾಪಟ್ಟೆ ಸ್ನೇಹಿತರೆ. ಗ್ಯಾಸ್ ಎತ್ತಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಸಿಲಿಂಡ್ರ್ ಎತ್ತಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಹೇಗಿದೆ ಅಕ್ಕಿ ರೊಟ್ಟಿ ಚಟ್ನಿ? ಸೂಪರಾ? ಚೆನ್ನಾಗಿ ಉಂಟಾ ನೋಡಿ ಸ್ನೇಹಿತರೆ. ಈಗ ತಿಂತಾ ಇದ್ದೀವಿ ನಾವು. ನಮ್ಮ ಅಮ್ಮರ ಮನೆಗೆ ಹೋಗಿ ಬರ್ಬೇಕಾದ್ರೆ ಇಷ್ಟೊತ್ತಾಯಿತು, ಮಾಡಿದ್ದೀವಿ. ಈಗ ತಿಂತಾ ಇದ್ದೀವಿ. ನಿಮ್ಗೆ ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ನೋಡಿ ಸ್ನೇಹಿತರೆ. ಈಗ ಊಟ ಆಯಿತು. ಅಕ್ಕಿ ರೊಟ್ಟಿ ಚಟ್ನಿ ಅಂತೂ ಮಸ್ತಾಗಿತ್ತು. ಅದರ ರೆಸಿಪಿ ಫುಲ್ ಹಾಕ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಸೀರೆ ಅಂತೂ ಮತ್ತೆ ಸ್ಟಾಕ್ ಇವತ್ತು ಕೂಡ ಬಂದಿದೆ ಸೀರೆ, ಫುಲ್ ಹೊಸ ಡಿಸೈನು. ನಾಳೆ ಓಪನ್ ಮಾಡಿ ತೋರಿಸ್ತೇನೆ. ಸಾಯಂಕಾಲ ಬಂದಿದ್ದಾವೆ, ಕತ್ಲೆ ಆಗಿತ್ತು ಅದಕ್ಕೆ ಓಪನ್ ಮಾಡಿಲ್ಲ ಸ್ನೇಹಿತರೆ. ನಾಳೆ ಓಪನ್ ಮಾಡಿ ತೋರಿಸ್ತೇನೆ. ಯಾರಿಗೆಲ್ಲ ಸೀರೆ ಬೇಕಂತೇಳಿ ಕಮೆಂಟ್ ಮಾಡಿ. ಹಾಗೆ ಮತ್ತು ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಎರಡೂ ಒಂದೇ ದಿನ ಬರುತ್ತೆ ರೆಸಿಪಿ. ಅದು ಕೂಡ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಶುಭರಾತ್ರಿ, ಗುಡ್ ನೈಟ್. ಇಲ್ಲಿ ನಾನು ದೊಡ್ಡ 2 ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ಅಕ್ಕಿ ಹಿಟ್ಟಿಗೆ ನಾನೀಗ ಮಸಾಲೆಗಳನ್ನು ಮಿಕ್ಸ್ ಮಾಡ್ಕೋತೀನಿ ಸ್ನೇಹಿತರೆ. ದೊಡ್ಡ ಬೌಲಿಂದ ತೊಗೊಂಡಿದ್ದೀನಿ ನಾನು ಅಕ್ಕಿ ಹಿಟ್ಟಿಲ್ಲಿ. ಅದಕ್ಕೆ ಮೊದಲದಾಗಿ ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಸಬ್ಬಸಿಗೆ ಸೊಪ್ಪು ನಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋವಂಥದ್ದು, ಸ್ವಲ್ಪ ತಟ್ಟುವಾಗೆಲ್ಲ ಕೈಗೆ ಸಿಗುತ್ತೆ, ಸ್ವಲ್ಪ ಸಣ್ಣದಾಗಿಯೇ ತೊಗೊಳ್ಳಿ. ಹಾಗೆ ಸ್ವಲ್ಪ ಕಾಯಿ ಮೆಣಸು ನೋಡಿ, ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ ನಾನೀಗ. ಇದೆಲ್ಲವನ್ನು ಇದಕ್ಕೆ ನೀವು ಶುಂಠಿ ಹಾಕ್ಕೋಬೋದು, ಸಣ್ಣದಾಗಿ ಹೆಚ್ಚಿಬಿಟ್ಟು. ಬೇಕಂದರೆ ಹಾಕ್ಕೊಳ್ಳಿ, ಬೇಡಾದರೆ ಬೇಡ ಸ್ನೇಹಿತರೆ. ನೋಡಿ, ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಉಪ್ಪು ನಿಮಗೆ ಎಷ್ಟು ಬೇಕು ಅಷ್ಟನ್ನು ನೀವು ಸೇರಿಸ್ಕೊಳ್ಳಿ. ಇಲ್ಲಿ ನೋಡಿ, ಈಗ ಉಪ್ಪೆಲ್ಲ ಮಿಕ್ಸ್ ಮಾಡ್ಕೊತೀನಿ ಇದನ್ನು. ಮತ್ತು ಹಾಗೆ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಾಯಿ ಮೆಣಸು ಚಟ್ನಿ ಮಾಡ್ಕೊಳ್ಳಿಕ್ಕಂದರೆ ಕಾಯಿ ಮೆಣಸು ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಳಿ. ನಾನು ಇಲ್ಲಿ ಚಟ್ನಿ ಮಾಡೋದ್ರಿಂದ ಕಾಯಿ ಮೆಣಸು ಹಾಕ್ತಾಯಿಲ್ಲ, ಜಾಸ್ತಿ ಸ್ವಲ್ಪ ಹಾಕಿದ್ದೀನಿ. ಈಗ ಇದಕ್ಕೆ ಬಿಸಿ ನೀರು ಹಾಕಿ ನಾದ್ಕೊತೇನೆ ನೋಡಿ. ಇಲ್ಲಿ ಈಗ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ಮೇಲೆ ಇದು ಕಾದಿರುವಂಥ ನೀರು, ಸುಡು ಸುಡು ನೀರಿದೆ, ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಕೈ ಹುಷಾರು,
ಯಾಕಂದರೆ ತುಂಬಾ ಸುಡ್ತಿರುತ್ತೆ. ನೋಡಿ ಸುಡ್ತದೆ ತುಂಬ ಅಂದರೆ ಮತ್ತು ಹಿಟ್ಟು ಇದು ತುಂಬ ಉದುರಿ ಇರೋ ಕಾರಣ ಅಕ್ಕಿ ಹಿಟ್ಟು ಜಿಗಿ ಇರಲ್ಲ. ಅದಕ್ಕಾಗಿ ಸ್ವಲ್ಪ ಕಾದಿರುವಂಥ ನೀರನ್ನೇ ಹಾಕಿದರೆ ಬೆಸ್ಟ್ ಸ್ನೇಹಿತರೆ. ಇದನ್ನು ಹಿಟ್ಟನ್ನು ಗಟ್ಟಿಯಾಗಿ ಕಲಿಸಿಟ್ಕೋತೇನೆ ನೋಡಿ. ಇಷ್ಟು ಗಟ್ಟಿ ಇದ್ದರೆ ಸಾಕು. ಆಮೇಲೆ ಮತ್ತೆ ಸ್ವಲ್ಪ ನೀರು ಹಾಕಿ ಮಿದ್ಕೊಳ್ಳಿಕ್ಕೆ ಬರುತ್ತೆ. ಇಷ್ಟು ಇರಲಿ. ಈಗ ಎತ್ತಿಡ್ತೇನೆ, ಚಟ್ನಿಗೆ ರೆಡಿ ಮಾಡ್ತೇನೆ. ನೀವು ಬಾಳೆ ಎಲೆ ಬೇಕಾದರೂ ತೊಗೋಬೋದು, ಮತ್ತು ಯಾವುದಾದ್ರೂ ಕವರ್ ತೊಗೋಬೋದು. ನಾನು ಇಲ್ಲಿ ಎಣ್ಣೆ ಕವರನ್ನು ಯೂಸ್ ಮಾಡ್ತಾಯಿದ್ದೀನಿ. ಎಣ್ಣೆದಿತ್ತಲ್ಲ, ಇದಕ್ಕೆ ಎಣ್ಣೆ ಕೂಡ ಇದೆ ಇದರಲ್ಲಿ ಅಂಥೇಳಿ ನೋಡಿ. ಅದಕ್ಕಾಗಿ ಈಗ ಹಿಟ್ಟು ನಮಗೆ ಯಾವ ಸೈಜಲ್ಲಿ ಎಷ್ಟು ಬೇಕು ನೋಡಿಕೊಂಡು ಆ ಥರ ಈಗ ನಾನಿಲ್ಲಿ ಹಿಟ್ಟು ನೋಡಿ ಇಷ್ಟು ತೊಗೊಂಡಿದ್ದೇನೆ. ಈಗ ಇದರ ಮೇಲೆ ತಿಳುವಾಗಿ ಎಷ್ಟು ನಮಗೆ ತಿಳುವು ಬರುತ್ತೆ ನೋಡಿ, ಅಷ್ಟು ತಿಳುವಾಗಿ ತಟ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಕೈಗೆ ಅಂಟತ್ತೆ ಅನ್ನಲ್ಲ, ಏನಿಲ್ಲ ನೋಡಿ ಥರ. ನಿಮಗೆ ದಪ್ಪ ಬೇಕನ್ಸಿದ್ರೆ ದಪ್ಪನೂ ಮಾಡ್ಕೋಬೋದು, ತಿಳುವು ಬೇಕನ್ಸಿದ್ರೆ ತಿಳು ಕೂಡ ಮಾಡ್ಕೋಬೋದು. ಹೇಗೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಕೆಂಪು ಚಟ್ನಿ ಒಂದಿಗೆ ಅಥವಾ ಈರುಳ್ಳಿ ಚಟ್ನಿ ಒಂದಿಗೆ ಅದು ಸೂಪರಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ಇಷ್ಟು ನಾನು ತಟ್ಟಿದ್ದೇನೆ ನೋಡಿ, ತಟ್ಕೊಂಡಿದ್ದೇನೆ. ಈಗ ಬನ್ನಿ ಇಲ್ಲಿ ಹಂಚು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೇನೆ ಸ್ನೇಹಿತರೆ. ನೋಡಿ ಹಂಚು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೆ. ಹಂಚು ಕೂಡ ಕಾದಿದೆ ನೋಡಿ. ಈಜಿಯಾಗಿ ಎಣ್ಣೆ ಹಚ್ಚಿರೋದ್ರಿಂದ ಈಜಿಯಾಗಿ ಬಿಟ್ಟು ಬರುತ್ತೆ. ನಾನು ಹಂಚಿಗೆ ಕೂಡ ಸ್ವಲ್ಪ ಎಣ್ಣೆ ತಾಗಿಸಿದ್ದೇನೆ. ತುಂಬ ಚೆನ್ನಾಗಿರುತ್ತೆ ಇದು. ಈಗ ಸ್ಲೋ ಉರಿಯಲ್ಲಿ ಮೊದಲಿಗೆ ಸ್ವಲ್ಪ ಬೇಯಲಿ ಇದು ನೋಡಿ. ಈ ಸೈಡಿಗ ತಿರುಗಿಸಿ ಹಾಕೋತೀನಿ ನೋಡಿ, ಎಷ್ಟು ಚೆನ್ನಾಗಿ ನೋಡಿ. ಈಗ ಮಸ್ತಾಗಿದೆ. ಈ ಸೈಡ್ ಕೂಡ ಸ್ವಲ್ಪ ಎಣ್ಣೆ ಕೂಡ ಹಾಕೋತೀನಿ. ಎಣ್ಣೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ, ಬೇಕಾದರೆ ಡ್ರೈ ಆಗಿನೇ ಬೇಯಿಸ್ಕೊಳ್ಳಿ. ನಾನಿಲ್ಲಿ ನಿಮಗೆ ಅದಕ್ಕೆ ಕೂಡ ಜಾಸ್ತಿ ಎಣ್ಣೆ ಹಾಕಿ ತೋರಿಸ್ತಾ ಇಲ್ಲ. ತುಂಬ ಚೆನ್ನಾಗಿರುತ್ತೆ ಇದು. ಈ ಸೈಡ್ ಬೇಯಲಿ ನೋಡಿ ಸ್ನೇಹಿತರೆ. ಈಗ ಎರಡು ಸೈಡು ತುಂಬ ಚೆನ್ನಾಗಿ ಬೆಂದಿದೆ. ರೊಟ್ಟಿ ರೆಡಿಯಾಗಿದೆ. ಇದೇ ಥರ ಈಗ ಅಕ್ಕಿ ರೊಟ್ಟಿ ಎಲ್ಲ ಮಾಡಿ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ. ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೇನೆ. ಅದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೇನೆ. 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ನೋಡಿ. 1 ಟೇಬಲ್ ಸ್ಪೂನ್ ಅಷ್ಟು ತೊಗರಿಬೇಳೆ ನೋಡಿ. 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆನ ಹಾಕ್ತಾಯಿದ್ದೀನಿ ಸ್ನೇಹಿತರೆ ನೋಡಿ. ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಹಸಿ ಶೇಂಗಾನ ಹಾಕ್ತಾಯಿದ್ದೀನಿ. ಇದನ್ನಷ್ಟು ಈಗ ನಾನು ಎಣ್ಣೆ ಒಳಗಡೆ ಫ್ರೈ ಮಾಡ್ಕೊತೇನೆ. ಚೆನ್ನಾಗಿ ಇದು ಫ್ರೈ ಆಗಲಿ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಒಂದಿಷ್ಟು ಹುಳಿ ಹಾಕ್ತಾಯಿದ್ದೀನಿ, ಹುಣಸೆ ಹುಳಿ. ಹಾಗೆ ಖಾರಕ್ಕೆ ನಮಗೆ ಎಷ್ಟು ಬೇಕು ನೋಡ್ಕೊಂಡು ಬ್ಯಾಡಗಿ ಮೆಣಸನ್ನು ಹಾಕ್ಕೊಳ್ಳಿ. ಅದನ್ನು ಕೂಡ ಸ್ಲೋ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದರೊಳಗಡೆ ಇದೆಲ್ಲ ಫ್ರೈ ಆದರೆ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ನೀಟಾಗಿ ಫ್ರೈ ಆಗಲಿ ನೋಡಿ. ಇಲ್ಲಿ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ. ಜೀರಿಗೆ ಸ್ವಲ್ಪ ಲೇಟ್ ಮಾಡಿ ಹಾಕ್ತಾಯಿದ್ದೀನಿ. ಯಾಕೆ ಅಂತಂದರೆ ಅವು ಬೇಗ ಕೆರಟ್ ಬಿಡ್ತಾವೆ ಅಂಥೇಳಿ ಅಷ್ಟೇ ನೋಡಿ. ಈಗ ಇದು ಚೆನ್ನಾಗಿ ಫ್ರೈ ಮಾಡ್ಕೊತೇನೆ. ಸ್ಲೋ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ. ಹಸಿ ತೆಂಗಿನಕಾಯಿ ನಾನು ತುರಿದಿದ್ದು ಖಾಲಿಯಾಗಿತ್ತು, ಮಿಕ್ಸಿ ಮಾಡಿ ಹಾಕ್ತಾಯಿದ್ದೀನಿ. ಫ್ರೆಶ್ ಆಗಿರೋವಂಥ ಹಸಿ ತೆಂಗಿನಕಾಯಿನ ನೋಡಿ. ಈಗ ಇದನ್ನು ಕೂಡ ಇದೇ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗತ್ತೆ ಚೆನ್ನಾಗಿ ನೋಡಿ. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಇದರೊಳಗಡೆ. ಅದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಲಿ ನೋಡಿ. ಸ್ವಲ್ಪ ಹಿಂಗು ಕೂಡ ಹಾಕ್ತಾಯಿದ್ದೀನಿ, MTRದವ್ರದ್ದು. ಸ್ವಲ್ಪ 1/4 ಟೀ ಸ್ಪೂನ್ ಅಷ್ಟು ಹಿಂಗನ್ನು ಹಾಕಿದ್ದೇನೆ. ಅದನ್ನು ಕೂಡ ನಾನಿಲ್ಲಿ ಫ್ರೈ ಮಾಡುವಾಗಲೇ ಹಾಕ್ತಾಯಿದ್ದೀನಿ. ಸ್ವಲ್ಪ ಸ್ಲೋ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅಂತ ಹೇಳಿದ್ದೇನೆ. ಜಾಸ್ತಿ ಸಿಡಿದು ಬಿಡುತ್ತೆ ಇದು ನೋಡಿ. ಇಲ್ಲಿ ಸ್ವಲ್ಪ ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ ಈಗಲೇ. ಗ್ಯಾಸನ್ನು ಆಫ್ ಮಾಡಿ ಇಟ್ಕೊಳ್ಳಿ. ಬೆಲ್ಲ ಹಾಕಿದ ನಂತರ ತಿರುಗಿಸ್ಲಿಕ್ಕೆ ಹೋಗಬೇಡಿ ನೋಡಿ. ಇದೀಗೆಲ್ಲ ತಣ್ಣಗಾಗಿದೆ. ಇದನ್ನೀಗ ನಾನು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಡ್ತೇನೆ ನೋಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತೇನೆ. ಈಗ ಉಪ್ಪು ಹಾಕಿ ಇದನ್ನು ನೋಡಿ. ಇದನ್ನ ಈಗ ನೀರು ಹಾಕದೇನೆ ಹಾಗೆ ನಾನು ಮಿಕ್ಸಿ ಮಾಡ್ತೇನೆ. ಮತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಟ್ನಿ ಅದಕ್ಕೆ ರುಬ್ಕೋತೇನೆ ನೋಡಿ. ಚಟ್ನಿ ರೆಡಿಯಾಗಿದೆ ಸ್ನೇಹಿತರೆ. ನಿಮಗೆ ಬೇಕಂದರೆ ಒಗ್ಗರಣೆ ಕೊಟ್ಕೊಳ್ಳಿ, ಬೇಡಾದರೆ ಹಾಗೇನೂ ತಿನ್ಬೋದು.
ಒಗ್ಗರಣೆ ಕೊಡ್ತೇನೆ ನಾನು. ತುಂಬ ಚೆನ್ನಾಗಿರುತ್ತೆ ಇದು ಒಗ್ಗರಣೆ ಕೊಟ್ಟರೆ. ನೋಡಿ, ಒಗ್ಗರಣೆ ಬಾಣಲೆಯಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. 1 ಬ್ಯಾಡಗಿ ಮೆಣಸನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಮೊದಲಿಗೆ ಸಾಸಿವೆ ಹಾಕ್ಕೋಬೋದು, ತುಂಬಾ ಸಿಡಿಯುತ್ತೆ ಸ್ನೇಹಿತರೆ, ಅದಕ್ಕಾಗಿ ನಾನು ಇಲ್ಲಿ ಸಾಸಿವೆ ಮೊದಲಿಗೆ ಹಾಕಿಲ್ಲ. ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ 1/4 ಟೀ ಸ್ಪೂನ್ ಅಷ್ಟು ಸಾಸಿವೆ ಕೂಡ ಹಾಕ್ತಾಯಿದ್ದೀನಿ. ನೋಡಿ ಈಗ ಚಟ್ಪಟ್ ಸಿಡಿತಾ ಇದೆಯಲ್ಲ. ಇದು ಸ್ಲೋ ಉರಿಯಲ್ಲಿ ನಾವು ಒಗ್ಗರಣೆ ಕೊಟ್ಕೊಂಡ್ರೆ ಏನಾಗುತ್ತೆ, ಸಿಡಿಯೋದು ಸ್ವಲ್ಪ ಕಮ್ಮಿ ಆಗುತ್ತೆ ಸ್ನೇಹಿತರೆ. ತುಂಬ ಸಿಡಿದು ಬಿಟ್ಟರೆ ಆಚೆ ಎಲ್ಲ ಹೋಗಿಬಿಡುತ್ತೆ. ಅದಕ್ಕಾಗಿ ನೋಡಿ ಗ್ಯಾಸನ್ನು ಕೂಡ ಆಫ್ ಮಾಡ್ಕೊಂಡ್ಬಿಡ್ತೇನೆ, ಜಾಸ್ತಿ ಸಿಡಿಯುತ್ತೆ. ಈಗ ನೋಡಿ, ಈಗ ಒಗ್ಗರಣೆ ರೆಡಿ ಆಗಿರೋವಂಥದ್ದು ಚಟ್ನಿ ಮೇಲ್ಗಡೆ ಹಾಕ್ತೇನೆ. ನೋಡಿ, ಒಗ್ಗರಣೆ ರೆಡಿಯಾಗಿದೆ. ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಚಟ್ನಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ನೋಡಿ ಸ್ನೇಹಿತರೆ, ಅಕ್ಕಿ ರೊಟ್ಟಿ ಚಟ್ನಿ ಸೂಪರಾಗಿದ್ದಾವೆ. ನೋಡಿ ಯಾವ ಥರ ಬಂದಿದೆ, ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದ್ದಾವೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಚಟ್ನಿ ಅಂತೂ ಸೂಪರಾಗಿದೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಈ ಥರ ತಿಂದುಬಿಟ್ರೆ ಇವತ್ತಿನ ಊಟ ಮಸ್ತಾಗಿರುತ್ತೆ. ಬೆಳಗ್ಗೆ ತಿಂಡಿಗೆ ಮಾಡ್ಬೋದು, ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ಯಾವಾಗ ಬೇಕಾದರೂ ಮಾಡ್ಬೋದು ನೋಡಿ.